ಇವತ್ತು ಬೆಳಗ್ಗೆನೆ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ನಮ್ಮ ಪತಿದೇವರು ಮತ್ತು ಅತ್ತಿಗೆ ಮನೆಯವರು ಅಯ್ಯಪ್ಪ ಸ್ವಾಮಿ ಪ್ರಸಾದ ತೊಗೊಂಡು ಬರ್ತಿದ್ರು. ಹಾಗಾಗಿ ನಾವು ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ವಾರದ ಪೂಜೆ ಎಲ್ಲ ಮುಗಿಸಿ, ತಿಂಡಿ ತಿಂದು ಆರಾಮಾಗಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಪ್ರಸಾದ ತೊಗೊಂಡು ಬಂದರು. ಎರಡೆರಡು ಮೂರು ಮೂರು ಬ್ಯಾಗ್ ಹೊತ್ಕೊಂಡು ಪೂಜೆಗೆ ಬಂದಿದ್ದವ್ರಿಗೆಲ್ಲ ಪ್ರಸಾದ ಹಂಚೋಕ್ಕೆ ಎಲ್ಲ ಊರಿಗೂ ಹೋಗ್ತಿದ್ರು. ಆದರೆ ನಂಗೆ ಇಷ್ಟ ಆಗದೆ ಇರೋ ವಿಚಾರ ಏನು ಅಂದರೆ, ತುಂಬ ದೂರದ ಊರುಗಳಿಗೆ, ಕಾಡು ಮೇಡುಗಳನ್ನೆಲ್ಲ ದಾಟಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅವರ ಖರ್ಚಿಗಂತನೋ ಅಥವಾ ನಮಗೆ ಅಷ್ಟು ದೂರ ಹೋಗಿ ದೇವರ ದರ್ಶನಕ್ಕೆ ಹೋಗೋ ಭಾಗ್ಯ ಇಲ್ಲ, ಈ ರೂಪದಲ್ಲಾದರೂ ದೇವರ ಸೇವೆ ಭಾಗ್ಯ ಸಿಗಲಿ ಅಂತ ಅವರಿಚ್ಛೆ ಅನುಸಾರ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿರ್ತಾರೆ. ಆದರೆ ದೇವಸ್ಥಾನದಿಂದ ಬಂದಮೇಲೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ರು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಪ್ರಸಾದ ಕೊಡೋದಿದೆಯಲ್ಲ, ಇದು ನನಗಂತೂ ಒಂಚೂರು ಇಷ್ಟ ಆಗಲ್ಲ. ಪ್ರಸಾದದ ಜೊತೆಗೆ ಇತ್ತೀಚೆಗೆ ನಮ್ಮ ಕಡೆ ಪಾತ್ರೆಗಳನ್ನ ಕೊಡೋದು ಕೂಡ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಕೊಟ್ಟಿರೋಕ್ಕೆ ಕಾಸಿಗೆ ತಕ್ಕ ಹಾಗೆ ಪಾತ್ರೆಗಳು. 200 ರೂಪಾಯಿ ಕೊಟ್ಟರೆ ತಟ್ಟೆ, 500 ಕೊಟ್ಟಿದ್ದವ್ರಿಗೆ ಬಕೆಟು, 100 ರೂಪಾಯಿ ಕೊಟ್ಟವ್ರಿಗೆ ದೊಡ್ಡದೊಂದು ಸ್ಟೀಲ್ ಬಾಕ್ಸು, ಹೀಗೆ ಕಾಸಿಗೆ ತಕ್ಕ ಸಾಮಾನುಗಳನ್ನ ಕೂಡ ಕೊಡ್ತಾರೆ. ಹೀಗೆ ಯಾಕೆ ಮಾಡ್ತಾರೋ ನನಗಂತೂ ಅರ್ಥ ಆಗಲ್ಲ. ದುಡ್ಡು ಕೊಟ್ಟವರು ಕೂಡ ಹೀಗೆ ಏನಾದರೂ ತಂದು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ ದುಡ್ಡು ಕೊಟ್ಟಿರ್ತಾರೆ ಏನಪ್ಪ, ಅದು ಗೊತ್ತಿಲ್ಲ. ನನಗೆ ಈ ರೂಢಿ ಒಂಚೂರು ಇಷ್ಟ ಆಗಲಿಲ್ಲ. ಅದನ್ನು ಮನೇಲಿ ಕೂಡ ಹೇಳಿದೆ. ಆದರೆ ಯಾರಿಗೂ ನಾನು ಹೇಳಿದ್ದು ಸರಿ ಅಂತ ಅನ್ನಿಸ್ಲಿಲ್ವೇನೋ ಅಥವಾ ಇಷ್ಟ ಆಗಲಿಲ್ವೇನೋ, ಎಲ್ಲರೂ ಹಾಗೆ ಕೊಡೋದು. ಕೊಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ, ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತ ಹೇಳಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಆಧಾರದ ಮೇಲೆ ಪಾತ್ರೆಗಳನ್ನ ಪ್ಯಾಕ್ ಮಾಡಿಕೊಂಡು ಪ್ರಸಾದನ ಹಂಚ್ತಾಯಿದ್ರು. ನಾನು ಈ ರೂಢಿನ ಹೇಗಾದರೂ ತಪ್ಪಿಸ್ಬೇಕಲ್ಲ, ಯಾರಿಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದು? ನಮ್ಮ ಮನೆಯವರೇ ನನ್ನ ಮಾತು ಕೇಳ್ತಿಲ್ಲ, ಇನ್ನು ಬೇರೆಯವರು ಯಾರಾದರೂ ಕೇಳ್ತಾರಾ ಅಂತ ನಾನು ಸುಮ್ಮನೆ ಅವ್ರ ಜೊತೆ ಪ್ರಸಾದ ಪ್ಯಾಕ್ ಮಾಡೋಕ್ಕೆ ಕೂತ್ಕೊಂಡೆ ಅಷ್ಟೇ.